ವಿಶೇಷವಾಗಿ ಮಹಿಳೆಯರು ಹೋರಾಟ ಕುರಿತು ಜಯ ಆಗಿದೆ. ರೈತರು ಕಾರ್ಮಿಕರು ಜಂಟಿಯಾಗಿ ಹೋರಾಟ ಮಾಡ್ತಿದ್ದಾರೆ. ನೋಡಿರ್ಬೋದು, SKM ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ 541 ಸಂಘಟನೆಗಳು, ರೈತ ಸಂಘಟನೆಗಳು, JCTU ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಈ ತಿಂಗಳ 12ನೇ ತಾರೀಕು ಕೋಟ್ಯಾಂತರ ಜನ ಬೇಡಿಕೆಗಳು ಗೊತ್ತಿರ್ಬೋದು. ರೈತರು ಕಾರ್ಮಿಕರು ಒಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ. ಈ ಕಾರ್ಖಾನೆ ರೈತರಿಗೆ ಸಂಬಂಧಿಸುತ್ತೆ, ಪರಿಸರಕ್ಕೆ ಸಂಬಂಧಿಸುತ್ತೆ, ರಾಷ್ಟ್ರದ ಬೊಕ್ಕಸಕ್ಕೆ ಆದಾಯ ಕೊಡುವಂಥದ್ದು, ಉದ್ಯೋಗವನ್ನು ಸೃಷ್ಟಿ ಮಾಡಿರೋದು. ಮೈಸೂರು ಸಿಲ್ಕು ಭಾಳ ಹೆಸರಾಗ್ತಂತೆ. ಪ್ರಪಂಚದ ಮೂಲೆಗಳಿಗೂ ಕೂಡ ಮೈಸೂರು ಸಿಲ್ಕು ಭಾಳ ಹೆಸರಿದೆ. ಮೈಸೂರಿನ ರಾಜಮಂತನ ಬಹಳ ದೂರದ ಸೃಷ್ಟಿಯಿಂದ ಈ ಕಾರ್ಖಾನೆ ಸ್ಥಾಪನೆಗೆ ಒತ್ತಾಸೆ ಉಂಟು. ಮೊನ್ನೆ ಪರಶುರಾಮ್ ಗೌಡರು ಪರಿಸರಕ್ಕಾಗಿ ನಾವು ಬಂದು ಹೋಗಿದ್ದಾರೆ. KT ರಾಮಸ್ವಾಮಿ ಕೂಡ ಬಂದು ಹೋಗಿದ್ದಾರೆ. ಫೋನ್ ಮಾಡಿ ಆಮೇಲೆ ಹನ್ನೂರಲ್ಲಿದ್ದು ಹೋಗಿ ಬಂದರು. ಈಗಾಗಲೇ ರೈತ ಸಂಘ ಮುಖ್ಯಮಂತ್ರಿಗೂ ಪತ್ರ ಬಂದಿದೆ. ಈ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಪತ್ರ ಬರೆದಿದ್ದೇವೆ. ಅವ್ರಿಗೂ ಪತ್ರ ಬಂದಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಪತ್ರ ನಾವು ಮೊನ್ನೆ ತಲುಪಿದ್ದೀವಿ. ಕ್ರೀಡಾಂಗಣಕ್ಕೆ ಯಾರು ವಿರೋಧ ಅಲ್ಲ, ನೀವು ವಿರೋಧ ಅಲ್ಲ. ಕ್ರೀಡಾಂಗಣ ಬೇಕು ಅಂದರೆ ಈ ಜಾಗ ಹಾಕಬೇಕು. ಈ ಜಾಗ ಬಿಟ್ಟು ಬೇರೆ ಜಾಗ ಸೂಕ್ತವಾದ ಜಾಗ ನೋಡ್ಕೊಳ್ಳಿ. ಕ್ರೀಡಾಂಗಣ ಬೇಕೇ ಬೇಕು. ಭಾಳ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವಂಥದ್ದು. ಮತ್ತು ಮರಗಳಿದ್ದಾವೆ. ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕಾದ್ರೆ ಪರಿಸರ ದೃಷ್ಟಿಯಿಂದ ಇಷ್ಟೇ % ಮರ ಬೇಕು. 33% ಮಿಂತ ಹೆಚ್ಚು ಕಾರ್ಖಾನೆ ಅಂತ ಉದ್ದೇಶ ಈ ಕಾರ್ಖಾನೆ ನಾನು ಸ್ಥಾಪನೆ ಆದಂಥದ್ದು ನೋಡಿದ್ವಿ. ನಮ್ಮ ಮಾಹಿತಿ ಕೊಡ್ತೀನಿ. ಆ ಮರಗಳನ್ನ ಕಡಿಯೋದು ಎಷ್ಟು ಅಪರಾಧ. ಒಂದು ವಸ್ತುವಲ್ಲ ಮರ. ಒಂದು ಪಾತ್ರೆನ ಬದಲಾಯಿಸ್ಕೊಂಡು ಇನ್ನೊಂದು ಪಾತ್ರೆ ಹೊಸದಾಗಿತ್ತು ಪಾತ್ರೆ ಸೇರ್ಸಲ್ಲ. 10 ವರ್ಷದಿಂದ 100 ವರ್ಷದಿಂದ ಬೆಳೆದಿರೋ ಪರಿಸರ ಒಂದು ಆಕ್ಸಿಜನ್ ಕೊಡ್ತೀವಿ. ಇದು ಪರಿಸರ ದೃಷ್ಟಿಯಿಂದ ಮೊದಲನೇದಾಗಿ ನಾವು ಉಪಯೋಗ ಮಾಡ್ತೀವಿ. ಎರಡನೇದು ರೇಷ್ಮೆ ನೂಲು ಬೇರೆ ಹೋಗ್ತದೆ. ರಾಜ್ಯ ಸರ್ಕಾರ ಒಂದು ಕಡೆ ಕೃಷಿಗೆ ರೇಷ್ಮೆ ಇದಕ್ಕೆ ಒತ್ತು ಕೊಟ್ಟು ಮಾಡ್ತಾರೆ. ಸಿಲ್ಕ್ ಸೀರೆ ಕ್ಯೂ ನಿಂತಿದೆ ನೋಡಿದ್ದೀನಿ. ಮೈಸೂರಲ್ಲಿ 3 ದಿನ 4 ದಿನ ಒಂದು ಸ್ವಲ್ಪ ಬಂದರೆ ಕ್ಯೂ ನಿಂತಿರೋದು ನೋಡಿದ್ದೀನಿ. ಬೆಳಗಿನ ಜಾವನೇ ಹೋಗಿ ಎಲ್ಲ ಹೋಗಿ ನಿಂತಿರ್ತಾರೆ. ಆ ಥರದ ಬೇಡಿಕೆಯನ್ನು ಪೂರೈಸಕ್ಕಾಗದೇ ಇರೋಂಥ ಪರಿಸ್ಥಿತಿ ನಾವಿದ್ದೀವಿ. ರೇಷ್ಮೆ ಮತ್ತು ರೇಷ್ಮೆಯ ಉಪ ಉತ್ಪನ್ನಗಳು ಸೀರೆ ಇನ್ನೊಂದು ತಯಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದ್ದಾಗ ಒಂಥರ ಸರ್ಕಾರ ಬಡ್ಜೆಟಲ್ಲಿ ಕೂಡ ಓದಿಸೋದು ಏನು ರೇಷ್ಮೆ ಒತ್ತು ಕೊಡಬೇಕು, ರೇಷ್ಮೆ ಒತ್ತು ಕೊಡಬೇಕು, ರೇಷ್ಮೆ